ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂತಹ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗ್ತದೆ. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ ಡಿ ಕೆ ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗೋದು ಬತ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿದ್ರೆ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರಿದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ. ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತೈತೆ. ಅವ್ರ ವಕೀಲರು ಹೇಳಿರ್ತಾರೆ ಇದರಲ್ಲಿ ನಾನು ಭಾಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದೇನಾರೆ ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವರು ಹೇಳ್ಯಾರದು ನಾ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಅವ್ರು ಟೀಕೆ ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾರೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು BJPಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನನ್ನನ್ನು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊತ ಅಡ್ಡಾಡ್ತೀನಿ. ಹಂಗೆ ಎಲ್ಲನೂ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೊಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ. ಅವ್ರು ಹೋಗಿದ್ರಲ್ಲ ನಡ್ಬರ್ಕ, ಅವ್ರು ಮನಿಲ್ಯಾಂಡ್ರ್ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರಿಗಾರು ಆಗಿದ್ರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾದ್ರು ನೋವು ಆದ್ರೆ ಮಾತು ವಿಜೇಂದ್ರಗೆ ನೋವು ಆಗ್ತದೆ, ನಮಗೇನು ಆಗೋದಿಲ್ಲ. ಇವ್ರು ಯಾರು ಜೈಲಿಗೆ ಹೋದ್ರು ನಮಗೇನು ನೋವು ಆಗೋದಿಲ್ಲ, ನಾವು ಜೈಲಿಗೆ ಹೋದ್ರೂ ನಮ್ಗೆ ನೋವು ಆಗೋದಿಲ್ಲ. ಯಾಕಂದ್ರೆ ನಾವೇನೋ ಅಂತ ಹಗರಣ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರಿ ನೋಡೋಣ. ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಅವ್ರು ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಾಗೆ ಕೇಳಿ ನೋಡ್ರಿ, ಕೆಲವೊಂದು ಇಡಿ ನಮ್ಮ ಕೈಯಾಗಿಲ್ಲ, ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ, ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೆ ಅವರು ಅಡ್ಡಾಡ್ಲತ್ತಾಳೆ. ಯಾವ ಅವಶ್ಯ ಬಿತ್ತಂದ್ರೆ ಕಳಿಸ್ಬೋದು, ಅದಕ್ಕೇನೆ ಅದ. ಇವತ್ತು ನೋಡ್ರಿ KPSC ಅಲ್ಲಿ ಅದರ ಅಧ್ಯಕ್ಷ